ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ವೃಷಭ ರಾಶಿಯವರು ಪಾಲಿಸಲೇಬೇಕಾದ 3 ರಹಸ್ಯಗಳನ್ನ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ಈ ಒಂದು 3 ಗುಪ್ತ ರಹಸ್ಯಗಳನ್ನ ನೀವು ತಿಳ್ಕೊಂಡಾಗ, ಈ 3 ಗುಟ್ಟುಗಳನ್ನ ನೀವು ತಿಳ್ಕೊಂಡಾಗ ನಿಮ್ಮ ಜೀವನದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಜೀವನದಲ್ಲಿ ಅಭಿವೃದ್ಧಿ ಹೊಂದತಕ್ಕಂಥದ್ದು, ಅತಿ ಎತ್ತರಕ್ಕೆ ಏರ್ತಕ್ಕಂಥದ್ದು ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಬಹಳ ವಿಶೇಷವಾದಂತಹ ಸಂಚಿಕೆ ಇದಾಗಿರುತ್ತೆ. ವೃಷಭ ರಾಶಿಯವರು ಖಂಡಿತವಾಗ್ಲೂ ಯಶಸ್ವಿ ಆಗಲಿಕ್ಕೆ ಖಂಡಿತವಾಗ್ಲೂ ಈ ತಂತ್ರಗಳನ್ನ ಪಾಲನೆ ಮಾಡ್ಕೊಳ್ಳಿ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳಿದುಕೊಳ್ಳಬಹುದು. ವೃಷಭ ರಾಶಿಯವರ ಲಕ್ಷಣಗಳನ್ನ ಒಂದು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ ಆಗಿರುತ್ತೆ. ಈ ರಾಶಿಯಲ್ಲಿ ಚಂದ್ರ ಗ್ರಹ ಉಚ್ಚ ಸ್ಥಾನದಲ್ಲಿರ್ತಾನೆ. ಇದು ಪೃಥ್ವಿ ತತ್ವದ ರಾಶಿಯಾಗಿರುತ್ತೆ. ಸ್ಥಿರತೆ ಮತ್ತು ಶಕ್ತಿಯ ಸಂಕೇತ ಈ ವೃಷಭ ರಾಶಿಯಾಗಿರುವಂಥದ್ದು. ತಾಳ್ಮೆ ಇರುತ್ತೆ. ಯಾವುದೇ ಕೆಲಸ ಮಾಡೋದಾದ್ರೂ ಕೂಡ ತಾಳ್ಮೆಯಿಂದ ಕೆಲಸ ಮಾಡ್ತಾರೆ. ಸೌಮ್ಯತೆ ಅಂತಕ್ಕಂಥದ್ದು ಇವರಲ್ಲಿ ಹೆಚ್ಚಾಗಿರುತ್ತೆ. ದೃಢ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಆ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಆ ಕೆಲಸ ಕಾರ್ಯಗಳನ್ನ ಸಂಪೂರ್ಣ ಮಾಡ್ತಾರೆ ಇವರು. ಹಾಗೆ ಒಮ್ಮೆ ನಿರ್ಧರಿಸಿದ್ರೆ ಎಷ್ಟೇ ಕಷ್ಟ ಬಂದರೂ ಕೂಡ ಆ ಕೆಲಸವನ್ನ ಸಂಪೂರ್ಣ ಮಾಡ್ತಕ್ಕಂಥವರು. ಹಾಗೆ ನಾನು ಆಗ್ಲೇ ಹೇಳಿದೆ ತಾಳ್ಮೆ ಇರುತ್ತೆ ಅಂತ ಹೇಳಿ. ನೀವು ಎಷ್ಟೇ ಅವರ ಪರೀಕ್ಷೆ ಮಾಡಿದ್ರು ಕೂಡ ತಾಳ್ಮೆಯಿಂದಲೇ ಉತ್ತರವನ್ನ ಕೊಡ್ತಾರೆ. ಆದರೆ ಆ ತಾಳ್ಮೆಗೆ ಒಂದು ಕಟ್ಟೆ ಅಂತ ಇದೆ. ಆ ಕಟ್ಟೆಯನ್ನ ಒಡೆದು ಬಿಟ್ರೆ ಅವರನ್ನ ಹಿಡಿಯೋದಕ್ಕೆ ಯಾರಿಂದ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಹಸುವನ್ನ ನಾವು ನೋಡ್ತಾ ಇರ್ತೇವೆ. ಅದು ಬಹಳ ಶಾಂತವಾದಂತಹ ಜೀವಿ. ಅದು ಯಾವಾಗ ಅದಕ್ಕೆ ಸಿಟ್ಟು ಬರುತ್ತೋ ಆಗ ಅದನ್ನು ಯಾರಿಂದ ಕೂಡ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಖಂಡಿತವಾಗ್ಲೂ ಕೂಡ ವೃಷಭ ರಾಶಿ ಇರುತ್ತಾರೆ. ಕಲೆ, ಸೌಂದರ್ಯ ಅಂತಕ್ಕಂಥದ್ದು ಬಹಳ ಇಷ್ಟ ಆಗ್ತಾ ಇರ್ತಾರೆ. ಬಹಳಷ್ಟು ಜನ ಒಂದು ಮೀಡಿಯಾ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇರ್ತಾರೆ. ಮಾರ್ಕೆಟಿಂಗ್ ಕೆಲಸ ಕೂಡ ಇವರಿಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಕೆಲವೊಬ್ಬರು ಮಾತಾಡೋದನ್ನೇ ಬಂಡವಾಳ ಮಾಡಿಕೊಂಡ್ರೆ ಇನ್ನು ಕೆಲವರು ಮಾತಾಡೋದಕ್ಕೆ ಬಹಳ ಕಷ್ಟಪಡ್ತಾ ಇರ್ತಾರೆ. ಹಾಗೆ ಪ್ರಾಯೋಗಿಕ ಆಲೋಚನೆ ಅಂತಕ್ಕಂಥದ್ದು ಇವರಲ್ಲಿರುವಂಥದ್ದು. ಅಂದ್ರೆ ರಿಸರ್ಚ್ ಮೈಂಡ್ ಸೆಟ್ ಇರುತ್ತೆ. ಖಂಡಿತವಾಗ್ಲೂ ಹೊಸತನ್ನ ಹುಡುಕ್ಬೇಕು, ಹೊಸತನ್ನ ಮಾಡಬೇಕು ಅಂತವ್ರು ಆಗಿರ್ತಾರೆ. ಇವರಿಗೆ ಇಂತಹ ವಿಚಾರದಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ. ಜೊತೆಯಲ್ಲಿ ಈ 3 ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ನೀವು ಬಹಳ ಎಚ್ಚರಿಕೆಯಿಂದ ಈ ವೃಷಭ ರಾಶಿಯವರು ಪಾಲನೆ ಮಾಡಬೇಕಾಗತ್ತೆ. ಈ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ನಿರಾಶರಾಗಬೇಡಿ, ಹತಾಶರಾಗಬೇಡಿ ಅಂತಕ್ಕಂಥದ್ದು. 2025ರಲ್ಲಿ 4ರಲ್ಲಿ ಕೆಲಸಗಳು ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ, ನಾನು ಅನ್ಕೊಂಡಿದ್ದ ಮಟ್ಟಿಗೆ ಆಗ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ವ್ಯಥೆಯನ್ನ ಪಟ್ಟಿದ್ದೀರಿ, ನೋವನ್ನ ಪಟ್ಟಿದ್ದೀರಿ. 2026ರಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ಹತಾಶೆಯಿಂದ ಕೆಲಸ ಕಾರ್ಯಗಳನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸಗಳು ವಿಳಂಬ ಆಗ್ಬೋದು, ಆದ್ರೂ ಕೂಡ ನಿಮ್ಮ ಕೆಲಸಗಳು ನಿರೀಕ್ಷಿತ ವೇಗದಲ್ಲೇ ಆಗದೆ ಇರಬಹುದು. ಆದ್ರೂ ಕೂಡ ನಿಮ್ಮ ಕೆಲಸಗಳು 100% ಆಗೇ ಆಗುತ್ತೆ. ಅಂತಹ ಸಮಯದಲ್ಲಿ ತಾಳ್ಮೆಯನ್ನ ಕಳ್ಕೊಂಡು ನೀವು ನಷ್ಟದ ದಾರಿಯಲ್ಲಿ ಹೋಗ್ತಕ್ಕಂಥದ್ದು ಬಹಳ ತಪ್ಪಾಗುತ್ತೆ. ಯಾವುದೇ ಕೆಲಸವನ್ನ ಕೂಡ ಅರ್ಧಕ್ಕೆ ಬಿಡಬೇಡಿ. ಹಾಗೆ ಆರಂಭದಲ್ಲಿ ಕಷ್ಟ ಬಂದರೂ ಕೂಡ ನಂತರದಲ್ಲಿ ನಿಮಗೆ ಸುಖವಾದಂತಹ ದಿನಗಳು ಕೂಡ 100% ಬರುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಠಮಾರಿತನ ಅಂತಕ್ಕಂಥದ್ದು ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ. ಆದರೂ ಯಾವಾಗ ನೀವು ಹಠ ಮಾಡಬೇಕು ಅಂದ್ರೆ, ಆಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ ಅಂದ್ರೆ ಹಠ ಮಾಡಿ ಅದನ್ನ ಪಡ್ಕೊಳ್ಬೇಕು. ಅದು ಬಿಟ್ಟು ಯಾವುದೋ ಒಂದು ನಿಮ್ಮ ಒಂದು ಎಲ್ಲೋ ಹೋಗ್ಬೇಕು ಅಂತ ಹೇಳಿ ಆ ರೀತಿಯಾಗಿ ಹಠ ಮಾಡ್ತಕ್ಕಂಥದ್ದು, ನಿಮ್ಮ ಕೆಲಸವೇ ಆಗ್ಬೇಕು, ನಾನು ಹೇಳಿದ್ದೇ ಆಗ್ಬೇಕು ಅಂತ ಹೇಳಿ ಆ ರೀತಿ ಹಠ ಮಾಡಿ ಕೂತಾಗ ನಿಮಗೆ ಕಷ್ಟಗಳಂತಕ್ಕಂಥದ್ದು ಬೆಂಬಿಡದೆ ಬರುವಂತಹ ಲಕ್ಷಣಗಳು ಕೂಡ ಬರುತ್ತೆ. ಯಾವುದೇ ಕೆಲಸವನ್ನ ನೀವು ಅರ್ಧಕ್ಕೆ ಬಿಡುವಂಥವರಲ್ಲ. ಆದ್ರೂ ಕೂಡ ಈ ಮಾತನ್ನ ಹೇಳ್ತೇನೆ, ಕಷ್ಟ ಅಂತ ಬಂದಾಗ ಅರ್ಧಕ್ಕೆ ಬಿಡೋದಕ್ಕೆ ಹೋಗ್ಬೇಡಿ. ನನ್ನದೇ ಸರಿ ಅಂತ ಹೇಳಿ ವಾದ ಮಾಡಬೇಡಿ. ಇನ್ನೊಬ್ಬರ ಮಾತನ್ನ ಕೂಡ ಕೇಳಿ ಅವರ ಮಾತಿಗೂ ಕೂಡ ನೀವು ಮೌಲ್ಯವನ್ನ ಕೊಟ್ಟಾಗ ಜೀವನದಲ್ಲಿ ನೆಮ್ಮದಿಯಿಂದ ಇರಬಹುದು ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯ್ತೋ ಅವತ್ತಿಂದನೂ ನಮ್ಮ ಭೂಗರ್ಭದಲ್ಲಿರ್ತಕ್ಕಂಥದ್ದು ಈ ರತ್ನಗಳು, ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ನವರತ್ನಗಳನ್ನು ಹಾಕ್ಬೇಕಂದ್ರೆ 15-20 ಸಾವಿರ ಖರ್ಚಾಗುತ್ತೆ 3 ಕ್ಯಾರೆಟ್ಗೆನೆ. ಅದರ ಬದಲಾಗಿ ಉಪರತ್ನಗಳನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು. ಬಹಳಷ್ಟು ಸರಿ ಹೇಳಿದ್ದೇನೆ. ಅದರ ಫ್ರೀಕ್ವೆನ್ಸಿ ಏನು, ಅದರ ಉಪಯೋಗಗಳೇನು, ಅದರ ಲಾಭಗಳೇನು ಬಹಳಷ್ಟು ಸರಿ ಹೇಳಿದ್ದೇನೆ. ಅದನ್ನು ನಿಮ್ಮ ರಾಶಿಯಾಧಿಪತಿ ಏನಿರುತ್ತೆ ಅದನ್ನು ಆಕ್ಟಿವೇಟ್ ಮಾಡುತ್ತೆ. ಪ್ಲಸ್ ಗುರುಬಲ ಅನ್ನೋದು ಹೆಚ್ಚು ಮಾಡ್ತಕ್ಕಂಥ ಬ್ರೇಸ್ಲೆಟ್ಗಳಿದಾಗಿರುತ್ತೆ.
ಇದನ್ನ ಧರಿಸ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಎಡಗೈಯಲ್ಲಿ ಇದನ್ನು ಧರಿಸ್ಕೋಬೇಕು. ಈ ಬ್ರೇಸ್ಲೆಟ್ಗಳ ಬಗ್ಗೆ ಮಾಹಿತಿಯನ್ನು ಹೇಳೋದಾಯ್ತು ಅಂದ್ರೆ, ಈ 48 ದಿವಸದಲ್ಲಿ ಇದನ್ನು ನಿಮ್ಮ ಎಡಗೈಯಲ್ಲಿ ಧರಿಸ್ಕೊಳ್ಳಿ. ಖಂಡಿತವಾಗ್ಲೂ ಅತ್ಯಂತ ಶುಭದಾಯಕ ಫಲಗಳಾಗುತ್ತೆ. ಆಲ್ರೆಡಿ ಸಾಕಷ್ಟು ಜನ ಧರಿಸ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು. ಅವರ ಅಭಿಪ್ರಾಯಗಳನ್ನ ಅವ್ರು ಆಲ್ರೆಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ, ಅದನ್ನ ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆದೇವರ ಹೆಸರಿನಲ್ಲಿ ಇದನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಿಮಗೆ ತಲುಪಿಸ್ಕೊಡುವಂತಹ ವ್ಯವಸ್ಥೆ ನಮ್ಮ ಸಂಸ್ಥೆ ಮುಖಾಂತರ ಮಾಡ್ತಾ ಇದ್ದೇವೆ. ಇದನ್ನ ಯಾರು ಧರಿಸ್ತಾರೋ ಅವರಿಗೆ ಸೋಲೆ ಇಲ್ಲ ಅಂತ ಹೇಳುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ರಾಶಿಗೆ ಹೊಂದುವ ರೀತಿಯಾಗಿರ್ತಕ್ಕಂತಹ ಬ್ರೇಸ್ಲೆಟ್ಗಳನ್ನ ನೀವು ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಈ ಬ್ರೇಸ್ಲೆಟ್ಗಳು ನಿಮಗೆ ಅದೃಷ್ಟದ ಜೊತೆಗೆ ಒಂದು ಆತ್ಮವಿಶ್ವಾಸವನ್ನ ಕೂಡ ಹೆಚ್ಚಿಸುತ್ತೆ. ಪ್ರತಿಯೊಬ್ಬರು ಕೂಡ ಈ ಬ್ರೇಸ್ಲೆಟ್ಗಳನ್ನ ಧರಿಸ್ಕೊಳ್ಳಿ. ಇತರರನ್ನ ಕ್ಷಮಿಸುವಂತಹ ಗುಣ. ತಪ್ಪು ಪ್ರತಿಯೊಬ್ಬರು ಮಾಡ್ತಾರೆ, ಪ್ರತಿ ಮನುಷ್ಯನು ಕೂಡ ತಪ್ಪು ಮಾಡ್ತಾನೆ. ತಪ್ಪು ಮಾಡಿದ್ದಾಗ ಪಶ್ಚಾತ್ತಾಪ ಪಟ್ಟಾಗ ಆ ಒಂದು ತಪ್ಪಿಗೆ ಸರಿಯಾದ ಬೆಲೆ ಅಂತಕ್ಕಂಥದ್ದು ಸಿಗುತ್ತೆ. ಆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ತಪ್ಪು ಮಾಡಿದವರು ಪಶ್ಚಾತ್ತಾಪ ಪಟ್ಟಾಗ ಅವರನ್ನ ಕ್ಷಮಿಸುವಂತಹ ಗುಣವನ್ನ ರೂಢಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಹಠಮಾರಿ ಸ್ವಭಾವ ಬೇಡ ಅಂತಕ್ಕಂಥ ಮಾತು. ಐಷಾರಾಮಿ ಖರ್ಚುಗಳನ್ನ ಮಾಡ್ತಕ್ಕಂಥದ್ದನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕಾಗತ್ತೆ. ಬೇರೆಯವರನ್ನ ನೋಡಿ ಜಿದ್ದಿಗೆ ಬಿದ್ದು, ನಮ್ಮನೆ ಪಕ್ಕದ ಮನೆಯವರು ಕಾರ್ ತಗೊಂಡಿದ್ದಾರೆ ನಾನು ತಗೋಬೇಕು ಅಂತ ಹೇಳಿ, ಅವರು ಫ್ರಿಡ್ಜ್ ತಗೊಂಡಿದ್ದಾರೆ ನಾನು ತಗೋಬೇಕು ಅಂತ ಹೇಳಿ, ಈ ರೀತಿ ಮಾಡೋದಕ್ಕೆ ಹೋದಾಗ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಅನ್ನ ನೋಡಿಕೊಂಡು ನೀವು ಇದನ್ನ ಮಾಡ್ಕೊಳ್ಳಿ. ಆಮೇಲೆ ಆರ್ಥಿಕ ಸಂಕಷ್ಟಕ್ಕೆ ಸಿಗಾಕೊಳ್ಳುವಂತಹ ಲಕ್ಷಣಗಳು ಬರುತ್ತೆ. ಬಹಳ ಜನ ಇದನ್ನ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ತಾರೆ. ಹಾಗೆ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗ್ಲಿ. ಜೈ ಮಹಾಲಕ್ಷ್ಮಿ ಅಂತ ಹೇಳಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ವೃಷಭ ರಾಶಿಯವರ 3 ಗುಟ್ಟುಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ ಗುಟ್ಟುಗಳೇನಪ್ಪಾ ಅಂತಂದ್ರೆ, ನಿಮ್ಮ ಸಹನೆಯೇ ನಿಮ್ಮ ಶಸ್ತ್ರ ಅಸ್ತ್ರ ಎಲ್ಲವೂ ಕೂಡ ಆಗಿರುತ್ತೆ. ನಿಮ್ಮನ್ನ ಕೆಣಕುವ ಅಥವಾ ಪರೀಕ್ಷಿಸುವಂತಹ ಜನರು ನೀವು ನಡೆದುಕೊಂಡು ಹೋಗುವ ದಾರಿಯಲ್ಲಿ ಬಹುತೇಕ ಬಾರಿ ಬಂದಿರ್ತಾರೆ. ಅಂದ್ರೆ ನಿಮ್ಮ ಜೀವನದ ಹಾದಿಯಲ್ಲಿ ನೀವೇನೇ ಕೆಲಸ ಮಾಡಿದ್ರು ಕೂಡ ಅದನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು, ನಿಮ್ಮನ್ನ ಎಡವಿಸ್ತಕ್ಕಂಥದ್ದು, ಈ ರೀತಿ ಬಹಳ ಜನ ಬರ್ತಾ ಇರ್ತಾರೆ. ಆದ್ರೆ ಯಾರಿಗೂ ಕೂಡ ನೀವು ಕಿವಿ ಕೊಡದೆ ಕೆಲಸ ಕಾರ್ಯವನ್ನ ಮಾಡಿಕೊಂಡಾಗ ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಹಾಗೆ ನೀವು ಯಾರು ಬಂದ್ರೂ ಕೂಡ ಅವರಿಗೆ ನೀವು ಒಂದು ಅಧರ್ಮದ ಮಾರ್ಗದಲ್ಲಾಗಿರ್ಬೋದು ಯಾವುದ್ರಲ್ಲೂ ಕೂಡ ಉತ್ತರವನ್ನ ಕೊಡಬೇಡಿ. ನೇರವಾಗಿ ಮಾತಿನಲ್ಲೇ ನೀವು ಅವರಿಗೆ ಉತ್ತರವನ್ನ ಕೊಡುವಂತರಾಗಿರ್ತೀರಿ. ನಿಮ್ಮ ಮೌನ ಮತ್ತು ನಿಮ್ಮ ಯಶಸ್ಸು ಎರಡೂ ಕೂಡ ಇಂಟರ್ಲಿಂಕ್ ಆಗಿರುತ್ತೆ. ಹಾಗಾಗಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತಾರೆ. ನೀವು ಮೌನದಲ್ಲೇ ಬಹಳಷ್ಟು ಉತ್ತರಗಳನ್ನ ತಿಳಿಸ್ಕೊಡ್ತಾ ಇರ್ತೀರಿ. ಹೂಡಿಕೆಯಲ್ಲಿ ಹೊಸತನ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಅಂದ್ರೆ ಸಾಂಪ್ರದಾಯಿಕವಾಗಿ ಒಂದು ಕೆಲಸ ಮಾಡಿದಾಗ ಒಂದು ಸಂಬಳ ಅಂತ ಹೇಳಿ ಬರುವಂಥದ್ದು ವಾಡಿಕೆ. ಆದ್ರೆ ಈ ವೃಷಭ ರಾಶಿಯವರು ಇದಕ್ಕೆ ಅನುಗುಣವಾಗಿ ಕೂತ್ಕೊಳ್ಳದೆ ಒಂದು ಬಿಸ್ನೆಸ್ ಅಂತ ಹೇಳಿ ಮಾಡಿದಾಗ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ನೀವು ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಇನ್ನಿತರ ಹೂಡಿಕೆಗಳನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಶುಭ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಹೂಡಿಕೆಯನ್ನ ಮಾಡಬಹುದು. ಹಾಗೆ ಸಣ್ಣ ಪ್ರಮಾಣದ ಒಂದು ಸೈಡ್ ಬಿಸ್ನೆಸ್ ಕೂಡ ನಿಮ್ಗೆ ಮಾಡ್ತಕ್ಕಂಥದ್ದು ಉತ್ತಮವಾಗಿರುತ್ತೆ. ಇದು ನಿಮಗೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಆಗಿ ಲಾಭದಾಯಕವಾಗಿರುವ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಆರೋಗ್ಯದ ಕಡೆ ವಿಶೇಷ ಗಮನ ವೃಷಭ ರಾಶಿಯವರು ಕೊಡಲೇಬೇಕು. ತಿನ್ನುವಂತ ಆಹಾರದ ಮೇಲೂ ಕೂಡ ವಿಶೇಷವಾದ ಗಮನವನ್ನ ತಾವೆಲ್ಲರೂ ಕೂಡ ಕೊಡಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿ ಈ ಒಂದು ಶುಕ್ರ ಆಗಿರೋದ್ರಿಂದ ನೀವು ಒಂದು ಆರೋಗ್ಯ ಸಮಸ್ಯೆಗೆ ಪೀಡಿತರಾಗ್ತಕ್ಕಂಥದ್ದು ಬಹಳ ಬೇಗ ಆಗುತ್ತೆ. ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾವುದು ಕೂಡ ನೀವು ನೋಡಿಕೊಂಡು ಒಂದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ಬೋದಾದಂತಹ ಲಕ್ಷಣಗಳು ಇರೋದ್ರಿಂದ ಈ ಒಂದು ವೃಷಭ ರಾಶಿಯವರು ಆಹಾರ ಸೇವನೆಯಲ್ಲಿ ಕಟ್ಟುನಿಟ್ಟಾಗಿರಬೇಕಾದಂತಹ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಸೋಮಾರಿತನವನ್ನ ಬಿಡಬೇಕಾಗತ್ತೆ ವೃಷಭ ರಾಶಿಯವರು. ಆಗ ಮಾತ್ರ ಶ್ರಮ ಪಟ್ಟಾಗ ಮಾತ್ರ ನಿಮ್ಮ ಜೀವನದಲ್ಲಿ ಯಶಸ್ವಿ ಅಂತಕ್ಕಂಥದ್ದು ನೀವು ಆಗ್ಲಿಕ್ಕೆ ಸಾಧ್ಯ. ಈ ಒಂದು ಕೆಲವು ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಲಕ್ಷ್ಮಿಯ ಆರಾಧನೆಯನ್ನ ತಾವೆಲ್ಲರೂ ಕೂಡ ಮಾಡಿ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂವುಗಳನ್ನ ಅರ್ಪಣೆ ಮಾಡ್ತಕ್ಕಂಥದ್ದು. ಶ್ರೀ ಸೂಕ್ತ ಅಂತ ಬರ್ತದೆ. ಈ ಶ್ರೀ ಸೂಕ್ತವನ್ನ ಓದ್ತಕ್ಕಂಥದ್ದು ಆರ್ಥಿಕ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತೆ. ಹಾಗೆ ದಾನ ಧರ್ಮವನ್ನ ಮಾಡ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ಜೀವನದಲ್ಲಿ ತುಂಬಾ ಉತ್ತುಂಗಕ್ಕೆ ಇರಬೇಕಾದ್ರೆ ದಾನ ಧರ್ಮಗಳನ್ನ ಮಾಡಬೇಕಾಗತ್ತೆ. ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ಮೊಸರು, ಅಕ್ಕಿ ಅಥವಾ ನೀವು ನಿಮ್ಮ ಕೈಲಿ ಏನಾಗುತ್ತೋ ಬಿಳಿ ಬಣ್ಣದ ವಸ್ತುಗಳನ್ನ, ಬಟ್ಟೆಗಳನ್ನ ದಾನ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮಗೆ ಶುಭವಾಗುತ್ತೆ.
ಓಂ ಶ್ರೀಂ ಶುಕ್ರಾಯ ನಮಃ ಅಂತಕ್ಕಂಥ ಮಂತ್ರ ಅಥವಾ ಓಂ ಶ್ರಂ ಶುಕ್ರಾಯ ನಮಃ ಅಂತಕ್ಕಂಥ ಮಂತ್ರವನ್ನ ದಿನನಿತ್ಯ ಜಪ ಮಾಡ್ಕೊಳ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ತಾವೆಲ್ಲರೂ ಕೂಡ ಈ ಮಂತ್ರವನ್ನ ದಿನನಿತ್ಯ ಜಪ ಮಾಡ್ಕೊಳ್ಳಿ. ಆ ಭಗವಂತನ ಅನುಗ್ರಹ ನಿಮ್ಮ ಮೇಲಿರಲಿ, ನಿಮ್ಮ ಕೆಲಸದ ಮೇಲಿರಲಿ, ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನೆರವೇರಲಿ ಅಂತ ಹೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.